ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಾಸಗಿ ಕಟ್ಟಡದ ಮೇಲೆ ಹತ್ತಿ ಯುವಕನೊಬ್ಬ ಹೈ ಡ್ರಾಮಾ ಮಾಡಿದ್ದಾನೆ. ದೇವನಹಳ್ಳಿಯ 9ನೇ ಮಹಡಿಯಿಂದ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತೇಳಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ. 8 ಗಂಟೆಗಳ ಕಾಲ ಆತ್ಮಹತ್ಯೆಯ ಹೈ ಡ್ರಾಮಾ ಬಳಿಕ ಈ ಭಗ್ನ ಪ್ರೇಮಿ ಕೆಳಗಿಳಿದಿದ್ದಾನೆ. ಪೋಕ್ಸೋ ಕೇಸ್ ಆರೋಪಿ ಆನಂದ್ನಿಂದ 2 ಬೇಡಿಕೆಗಳನ್ನು ಮುಂದಿಡಲಾಗಿದೆ. 50 ಲಕ್ಷ ವಾಪಸ್ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಕೇಸನ್ನ ಹಿಂಪಡಿಬೇಕು. ಪೊಲೀಸ್ SDRF ಹರಸಾಹಸ ಪಟ್ಟಿದ್ದಾರೆ. ಕೊನೆಗೂ ಕೂಡ ಆ ಯುವಕನ ರಕ್ಷಣೆಯನ್ನ ಮಾಡಲಾಗಿದೆ. ಯುವಕರನ್ನ ದೇವನಹಳ್ಳಿ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. ದೇವನಹಳ್ಳಿ ಪಟ್ಟಣದ ಖಾಸಗಿ ಕಟ್ಟಡದ ಮೇಲತ್ತಿ ಆತ ಹೈ ಡ್ರಾಮಾವನ್ನ ಮಾಡಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ 9ನೇ ಮಹಡಿ ಕಟ್ಟಡದಿಂದ ಭಗ್ನ ಪ್ರೇಮಿ ಕೆಳಗಿಳಿದಿದ್ದಾನೆ. ಅವ್ರು ಬರ್ಲಿಲ್ಲ, ಅದಕ್ಕೆ ಅವ್ರು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ. ಡ್ರಾಮಾ ಯಾರು ಮಾಡಿಲ್ಲಪ್ಪ, ನಾನು ನಿಜಾನೇ ಮಾಡಿರೋದು. ನನ್ನ ಮೇಲೆ ಕಂಪ್ಲೇಂಟ್, ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ವಾಪಸ್ ತಗೊಳೋದಕ್ಕೆ ನಾನು ನಿಜಾನೇ ಮಾಡಿರೋದು. ಅವು ಅಂದ್ರೆ ಒಂದು ಲವ್ ಮ್ಯಾಟರ್ ಇಂದ ಅವ್ರು ಬರ್ಲಿಲ್ಲ, ಅದಕ್ಕೆ ಅವ್ರು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ. ಡ್ರಾಮಾ ಯಾರು ಮಾಡಿಲ್ಲಪ್ಪ, ನಾನು ನಿಜಾನೇ ಮಾಡಿರೋದು. ನನ್ನ ಮೇಲೆ ಕಂಪ್ಲೇಂಟ್, ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ವಾಪಸ್ ತಗೊಳೋದಕ್ಕೆ ನಾನು ನಿಜಾನೇ ಮಾಡಿರೋದು. ಅಂದ್ರೆ ಒಂದು ಲವ್ ಮ್ಯಾಟರ್ ಇಂದ ಒಂದು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಒಂಚೂರು ಹೇಳ್ಕೊಂಡಿದ್ದ. ಆ ಒಂದು ಸಮಸ್ಯೆಗಳಿಂದ ಅವನನ್ನ ಹೊರಗ್ ತರ್ತೀವಿ ಅಂತ ಹೇಳಿ ಮಾತಾಡಿ ಕನ್ವಿನ್ಸ್ ಮಾಡಿ ಇಷ್ಟೊತ್ತು ತನಕ ಆದ್ರೂ ಅವ್ನು ಸತಾಯಿಸ್ತಾ ಇದ್ದ. ಲಾಸ್ಟಿಗೆ ಪ್ರಮೋಟ್ ಅವ್ರು ಕನ್ವಿನ್ಸ್ ಮಾಡಿ ಅವ್ರನ್ನ ಕೆಳಗ್ ಕರ್ಕೊಂಡ್ಬಂದು ಅವ್ರನ್ನ ಸುರಕ್ಷಿತವಾಗಿ ಕೆಳಗಿಳಿಸಿ ದೇವನಹಳ್ಳಿ ಸ್ಟೇಷನ್ ಕರ್ಕೊಂಡು ಹೋಗಿದ್ದ. ಏನ್ ಫೈನಲ್ ಆಗಿ ಏನ್ ಬೇಡಿಕೆ ಐತೆ ಸರ್? ಅದನ್ನ ಜಸ್ಟ್ ಅವ್ನು ಕನ್ವಿನ್ಸ್ ಮಾಡಿ ಬೇಡಿಕೆ ಏನಿಲ್ಲ, ಬಟ್ ಅವನಿಗೆ ಏನೋ ಸಮ್ ಪರ್ಸನಲ್ ಕೇಸ್ ಏನೋ ಇದೆ ಅಂತಿದ್ದ. ಅದ್ರ ಬಗ್ಗೆ ನನಗೆ ಇದು ಮಾಡಿಸಿ ಅಂತ ಹೇಳಿ ಪೊಲೀಸ್ನವ್ರ ಹತ್ರ ಕೇಳ್ಕೊಳ್ತಾ ಇದ್ದ. ನಾವೆಲ್ಲ ಅವ್ರನ್ನ ಮನವೊಲಿಸಿ ಆತರ ಏನು ಸಮಸ್ಯೆ ಆಗೋದಿಲ್ಲ, ನೀನ್ ಕೆಳಗ್ ಬಾ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಹೇಳ್ಸಿದ್ದೆ. ಎಷ್ಟು ಟೈಮ್ ಇಂದ ಈ ರೀತಿ ಮಾಡ್ತೀವಿ? ಸುಮಾರು ಮಧ್ಯಾಹ್ನ 1 ಗಂಟೆಯಿಂದ ಅವರು ಮೇಲೆ ಅದೇ ಪೊಸಿಷನ್ ಅಲ್ಲೇ ನಿಂತಿದ್ರು. ಸೊ ಇಷ್ಟೋ ತನಕ ಸತಾಯಿಸಿ ಈಗ ಅವರು ಮನವೊಲಿಸಿ ಕೆಳಗಿಳಿದಿದ್ದಾರೆ. ಏನೆಲ್ಲ ತಯಾರಿಗಳು ಮಾಡ್ಕೊಂಡಿದ್ರಿ ಸರ್? ಇಲ್ಲ, ಅವರಿಗೆ ಇನ್ ಕೇಸ್ ಏನಾದ್ರು ಕೆಳಗ್ ಜಂಪ್ ಮಾಡಿದ್ರೆ ಅಂತ ಹೇಳಿ ಒಂದು ಜಂಪಿಂಗ್ ಕುಶನ್ ಕೂಡ ಕೆಳಗಡೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಮ್ಮ ಸಿಬ್ಬಂದಿಗಳು ಕೂಡ ಅದನ್ನ ಮೂವ್ ಮಾಡ್ಲಿಕ್ಕೂ ಕೆಳಗಡೆನೆ ಅಲರ್ಟ್ ಆಗಿದ್ರು. ನಾವು ಮತ್ತೆ SDRF ತಂಡದವರು ಕೂಡ ಮೇಲ್ಗಡೆ ಹೋಗಿ ಅವರಿಗೆ ಮಾತಾಡಿಸಿ ಕನ್ವಿನ್ಸ್ ಮಾಡಿ ಅವ್ರನ್ನ ಕೆಳಗೆ